ಸೊ ಯಾರೋ ಒಬ್ರು ತುಂಬಾ ಮನಸೋತಿ ಕೂತಿದ್ದಾರೆ ಇಲ್ಲಾಂದ್ರೆ ಬೇಜಾರಾಗಿದ್ದಾರೆ ಅಂದ್ರೆ ನಾವು ಅವ್ರನ್ನ ಎಂಕರೇಜ್ ಮಾಡೋದಕ್ಕೆ ಮತ್ತೆ ಮೋಟಿವೇಟ್ ಮಾಡೋದಕ್ಕೆ ನಾವು ಗೋ ಹೆಡ್ ಅಂತ ಹೇಳ್ತೀವಿ. ಇಲ್ಲಿ ಗೋ ಹೆಡ್ ಅಂದ್ರೆ ಗೋನೇ ಬೇರೆ ಪದ ಆಗಿದೆ, ಆ ಹೆಡ್ಡೇ ಬೇರೆ ಪದ ಆಗಿದೆ. ಆದ್ರೆ ಇದೆರಡು ಸೇರಿದಾಗ ಅದರ ಮೀನಿಂಗ್ ಚೇಂಜ್ ಆಗತ್ತೆ. ಸೊ ಅದಕ್ಕೆ ನಾವು ಗೋ ಹೆಡ್ನ ಫ್ರೇಸಲ್ ವರ್ಬ್ ಅಂತ ಹೇಳ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಫ್ರೇಸಲ್ ವರ್ಬ್ಸ್ನ ನೋಡೋಣ. ಮೊದಲನೇದಾಗಿ ಫೈಂಡ್ ಔಟ್. ಏನೋ ಒಂದನ್ನ ಹುಡುಕೋದು ಅಥವಾ ಕಂಡು ಹಿಡಿಯೋದನ್ನ ನಾವು ಫೈಂಡ್ ಔಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ದ ಪೊಲೀಸ್ ಮ್ಯಾನ್ ಆರ್ ಟ್ರೈಂಗ್ ಟು ಫೈಂಡ್ ಔಟ್ ದಿ ರಿಯಲ್ ಕಲ್ಪ್ರಿಟ್ ಬಿಹೈಂಡ್ ದಿ ರಾಬರಿ. ಇಲ್ಲಿ ಎಕ್ಸಾಕ್ಟ್ ಆಗಿ ರಾಬರಿ ಯಾರು ಮಾಡಿದ್ರು ಅಂತ ಕಂಡು ಹಿಡಿಯೋದ್ರಲ್ಲೂ ಪೊಲೀಸರು ನಿರತರಾಗಿದ್ದಾರೆ ಅಂತ ಹೇಳೋದಕ್ಕೆ ನಾವಿಲ್ಲಿ ಫ್ರೇಸಲ್ ವರ್ಬ್ ಫೈಂಡ್ ಔಟ್ ಅನ್ನೋದನ್ನ ಯೂಸ್ ಮಾಡಿದ್ದೀವಿ. ಎರಡನೇ ಎಕ್ಸಾಂಪಲ್, ಐ ಚೆಕ್ಡ್ ಆನ್ ಟು ದ CCTV ಟು ನೋ ಹೂ ವಾಸ್ ದಟ್. ಸೊ ಯಾರಂತ ಕಂಡು ಹಿಡಿಯಲು ನಾನು CCTVನ ಚೆಕ್ ಮಾಡಿದೆ. ಇಲ್ಲಿ ಕಂಡು ಹಿಡಿಯೋದು ಇರೋದ್ರಿಂದ ನಾವು ಫೈಂಡ್ ಔಟ್ ಅನ್ನೋ ಫ್ರೇಸಲ್ ವರ್ಬ್ನ ಯೂಸ್ ಮಾಡ್ತಾ ಇದ್ದೀವಿ. ಎರಡನೇದಾಗಿ ಗೆಟ್ ಟುಗೆದರ್. ಸೊ ಎಲ್ಲರನ್ನು ಒಂದೇ ಜಾಗದಲ್ಲಿ ಒಗ್ಗೂಡಿಸೋದು ಒಂದ ಮೀಟಿಂಗಿಗಾಗಿ ಇಲ್ಲಾಂದ್ರೆ ಒಂದು ಪಾರ್ಟಿಗಾಗಿ ಅನ್ನೋದನ್ನ ನಾವು ಗೆಟ್ ಟುಗೆದರ್ ಅನ್ನೋ ಫ್ರೇಸಲ್ ವರ್ಬ್ ಇಂದ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ದೇರ್ ವಾಸ್ ಅ ಗೆಟ್ ಟುಗೆದರ್ ಲಾಸ್ಟ್ ನೈಟ್. ಅಂದ್ರೆ ನಿನ್ನೆ ಒಂದು ಗೆಟ್ ಟುಗೆದರ್ ಇತ್ತು, ಅದು ಒಂದು ಪಾರ್ಟಿ ಆಗಿರ್ಬೋದು, ಒಂದು ಮೀಟಿಂಗ್ ಆಗಿರ್ಬೋದು. ಸೊ ಅಲ್ಲಿ ನಾವು ಗೆಟ್ ಟುಗೆದರ್ ಅನ್ನೋ ಫ್ರೇಸಲ್ ವರ್ಬ್ನ ಯೂಸ್ ಮಾಡ್ತಿದ್ದೇವೆ. ದೇರ್ ಇಸ್ ಅ ಗೆಟ್ ಟುಗೆದರ್ ಫಾರ್ ಎವ್ರಿ ಒನ್. ಸೊ ಎಲ್ಲರಿಗೂ ಒಂದು ಗೆಟ್ ಟುಗೆದರ್ ಇದೆ ನಾಳೆ ಅಂತ ಇಲ್ಲ, ಎವ್ರಿ ಒನ್ ಅಂತ ಹೇಳಿದಾಗ ನಾವಿಲ್ಲಿ ಗೆಟ್ ಟುಗೆದರ್ ಅನ್ನೋ ಫ್ರೇಸಲ್ ವರ್ಬ್ನ ಯೂಸ್ ಮಾಡಿ ಎಲ್ಲರನ್ನೂ ಒಂದೇ ಜಾಗಕ್ಕೆ ಆಹ್ವಾನ ಮಾಡ್ತಿದ್ದೀವಿ ಅನ್ನೋದನ್ನು ಕೂಡ ಕನ್ವೆ ಮಾಡ್ತಾ ಇದ್ದೀವಿ. ಮೂರನೇದಾಗಿ ಗೋ ಹೆಡ್. ಸೊ ನಾವೇನೋ ಒಂದನ್ನ ಆರಂಭಿಸೋದು ಇಲ್ಲ ಪ್ರಾರಂಭಿಸೋದನ್ನ ನಾವು ಗೋ ಹೆಡ್ ಮೂಲಕ ಸೂಚಿಸ್ತೇವೆ. ಫಾರ್ ಎಕ್ಸಾಂಪಲ್, ಯು ಶುಡ್ ಗೋ ಹೆಡ್ ಇನ್ ಯೋರ್ ಲೈಫ್. ಅಂದ್ರೆ ನೀವು ಮುಂದಕ್ಕೆ ನಿಮ್ಮ ಲೈಫಲ್ಲಿ ಹೋಗಬೇಕು ಅಂತ ಹೇಳೋದಕ್ಕೆ ನಾವು ಗೋ ಹೆಡ್ ಅನ್ನೋ ಫ್ರೇಸಲ್ ವರ್ಬ್ನ ಯೂಸ್ ಮಾಡ್ತೇವೆ. ಎರಡನೇದಾಗಿ, ಯು ಹ್ಯಾವ್ ಟು ಗೋ ಹೆಡ್ ಆಫ್ಟರ್ ಎವ್ರಿ ಫೇಲ್ಯೂರ್. ಸೊ ಎಲ್ಲ ಒಂದು ಫೇಲ್ಯೂರ್ ಆದ್ಮೇಲೂ ನೀವು ಪುನಃ ಆರಂಭಿಸಬೇಕು ಅಂತ ಹೇಳೋದಕ್ಕೆ ನಾವಿಲ್ಲಿ ಗೋ ಹೆಡ್ ಅಂತ ಯೂಸ್ ಮಾಡ್ತೀವಿ. ಲೈಕ್ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದಾಗೆ ಯಾರನ್ನೋ ಒಬ್ಬರನ್ನ ಎಂಕರೇಜ್ ಮಾಡೋದಕ್ಕೋ ಅಥವಾ ಮೋಟಿವೇಟ್ ಮಾಡೋದಕ್ಕೋ ಕೂಡ ನಾವು ಗೋ ಹೆಡ್ ಅನ್ನೋ ಫ್ರೇಸಲ್ ವರ್ಬ್ನ ಯೂಸ್ ಮಾಡ್ಬೋದು. ಸೊ ನಾಲ್ಕನೇದಾಗಿ ನಾವು ನೋಡ್ತಿರೋ ಫ್ರೇಸಲ್ ವರ್ಬ್ ಬಂದು ಗ್ರೋ ಅಪ್. ಸೊ ಗ್ರೋ ಅಪ್ ಅಂದ್ರೆ ನಾವು ಒಬ್ಬ ವ್ಯಕ್ತಿಯನ್ನು ಪ್ರಬುದ್ಧ ವ್ಯಕ್ತಿಯನ್ನಾಗಿ ವರ್ತಿಸಲು ಕೇಳೋದು ಅಥವಾ ಒಂದು ಮೆಚ್ಯೂರ್ಡ್ ಪರ್ಸನ್ ಆಗಿ ಆಕ್ಟ್ ಮಾಡೋದನ್ನ ಕೇಳೋದನ್ನ ನಾವು ಗ್ರೋ ಅಪ್ ಅಂತ ಹೇಳ್ತೀವಿ. ಇದನ್ನ ಎಕ್ಸಾಂಪಲ್ಸ್ ಮೂಲಕ ನೋಡೋಣ. ಫಸ್ಟ್ ಒನ್, ದ ಫಾದರ್ ಆಸ್ಕ್ಡ್ ಹಿಸ್ ಸನ್ ಟು ಗ್ರೋ ಅಪ್ ಆಸ್ ಹಿ ವಾಸ್ ಡೆಲಿಬ್ರೇಟ್ಲಿ ಮೇಕಿಂಗ್ ಮಿಸ್ಟೇಕ್. ಇಲ್ಲಿ ಒಬ್ಬ ಮಗ ಕಂಟಿನ್ಯೂಸ್ ಆಗಿ ಮಿಸ್ಟೇಕ್ ಮಾಡ್ತಿದ್ದ ಅಂತ ಹೇಳೋದಕ್ಕೆ ಅವ್ರ ತಂದೆ ಅವನನ್ನ ಮೆಚ್ಯೂರ್ಡ್ ಪರ್ಸನ್ ಆಗಿ ಆಕ್ಟ್ ಮಾಡು ಅಂತ ಹೇಳೋದಕ್ಕೆ ಗ್ರೋ ಅಪ್ ಅನ್ನೋ ಫ್ರೇಸಲ್ ವರ್ಬ್ನ ಯೂಸ್ ಮಾಡಿದ್ದಾರೆ. ಎರಡನೇ ಎಕ್ಸಾಂಪಲ್, ಇಟ್ಸ್ ಹೈ ಟೈಮ್ ಯು ಹ್ಯಾವ್ ಟು ಗ್ರೋ ಅಪ್. ಅಂದರೆ ನೀವು ಏನೋ ಒಂದು ನಿರಂತರವಾಗಿ ತಪ್ಪುಗಳನ್ನೇ ಮಾಡ್ತಿದ್ದೀರಾ ಇಲ್ಲ ಏನೋ ಒಂದು ಫಾಲಲ್ಲಿ ಇದ್ದೀರಾ ಅಂತ ಹೇಳಿದಾಗ ಒಂದು ಕಮಾಂಡಿಂಗ್ ಆಗಿ ಇಲ್ಲ ಸಜೆಷನ್ ಆಗಿ ಹೇಳುವಂಥ ಸೆಂಟೆನ್ಸ್ ಇದಾಗಿರುತ್ತೆ. ಸೊ ಇಲ್ಲೂ ಕೂಡ ಗ್ರೋ ಅಪ್ನ ನಾವು ಫ್ರೇಸಲ್ ವರ್ಬ್ ಆಗಿ ನೋಡ್ತಿದ್ದೇವೆ. ಸೊ ಐದನೇದಾಗಿ ನಾವು ಗಿವ್ ಅಪ್ ಅನ್ನೋ ಫ್ರೇಸಲ್ ವರ್ಬ್ನ ನೋಡೋಣ. ಗಿವ್ ಅಪ್ ಅಂದರೆ ಭರವಸೆನ ಕಳೆದುಕೊಳ್ಳೋದಾಗ್ಲಿ ಅಥವಾ ಯಾವುದೋ ಒಂದು ಡಿಫೀಟ್ನ ಒಪ್ಕೊಳ್ಳೋದನ್ನ ನಾವು ಗಿವ್ ಅಪ್ ಅಂತ ಹೇಳ್ತೀವಿ. ಇದನ್ನ ನಾವು ಕೆಲವು ಎಕ್ಸಾಂಪಲ್ಸ್ ಮೂಲಕ ನೋಡೋಣ. ಫಸ್ಟ್ ಒನ್, ಸಕ್ಸಸ್ ಕಮ್ಸ್ ಟು ದೋಸ್ ಹೂ ನೆವರ್ ಗಿವ್ ಅಪ್. ಸೊ ಯಾರು ಡಿಫೀಟ್ನ ಒಪ್ಕೊಳ್ಳಲ್ವೋ ಅವರಿಗೆ ಸಕ್ಸಸ್ ಖಂಡಿತವಾಗಿ ಬರುತ್ತೆ ಅನ್ನೋದು ಇಲ್ಲಿ ಕನ್ವೆ ಆಗಿದೆ. ಇಲ್ಲಿ ಗಿವ್ ಅಪ್ ಕೂಡ ಫ್ರೇಸಲ್ ವರ್ಬ್ ಆಗಿ ಇದೆ. ಯು ಶುಡ್ ನೆವರ್ ಗಿವ್ ಅಪ್ ಅಂದರೆ ನೀವು ಯಾವತ್ತೂ ಗಿವ್ ಅಪ್ ಮಾಡಬಾರ್ದು, ಯಾವುದ್ರ ಮೇಲೆ ಆಗಲಿ ಗಿವ್ ಅಪ್ ಮಾಡಬಾರ್ದು ಅಂತ ಹೇಳೋದಕ್ಕೆ ನಾವಿಲ್ಲಿ ಫ್ರೇಸಲ್ ವರ್ಬ್ನ ಯೂಸ್ ಮಾಡ್ತಿದ್ದೀವಿ. ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಒಂದಷ್ಟು ಫ್ರೇಸಲ್ ವರ್ಬ್ಸ್ ಬಗ್ಗೆ ಕಲ್ತಿದ್ದೀರಾ ಅಂತ. ಸೊ ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ಇಂಗ್ಲಿಷ್ ಪಾರ್ಟ್ನರ್ ಕನ್ನಡ ಪೇಜ್ನ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ.